ಸಿಂಹರಾಶಿ, ಜಮೀನು, ಸ್ಥಿರಾಸ್ತಿ ಇದರ ಬಗ್ಗೆ ಎಲ್ಲ ಪರವಿರೋಧವಾದಂತಹ ಚರ್ಚೆಯನ್ನು ಮಾಡ್ತೀರಿ. ಅದಕ್ಕೆ ಹೆಚ್ಚಿನ ಅವಕಾಶಗಳು ಇರತಕ್ಕಂಥದ್ದು. ಮನೆಯ ಹೊರಗಡೆ ವಿನಾಕಾರಣ ಜಗಳಕ್ಕೆ ಅವಕಾಶ ಇದೆ, ಎಚ್ಚರಿಕೆಯನ್ನು ವಹಿಸಿ. ಜಗಳವಾಗತ್ತೆ, ಆ ಜಗಳ ಬೇಡ. ಕಾರಣ ಏನೇ ಇರಲಿ, ಜಗಳ ಮಾಡುವಂಥದ್ದು ಬೇಡ. ಅದು ದ್ವೇಷಕ್ಕೆ ಕಾರಣವಾಗುತ್ತೆ, ಭಯದಿಂದ ಬದುಕಬೇಕಾದಂತಹ ಪರಿಸ್ಥಿತಿಯನ್ನು ತಂದಿಡುತ್ತೆ. ಆ ರೀತಿಯ ವಾತಾವರಣಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನೀವು ಬಳಸ್ತಕ್ಕಂತಹ ವಾಹನದ ಬಗ್ಗೆ ಜಾಗ್ರತೆ ಇರಲಿ. ವಾಹನದಿಂದ ನಷ್ಟ ಇದೆ, ವಾಹನಕ್ಕೂ ನಷ್ಟ, ನಿಮಗೂ ನಷ್ಟ ಅನ್ನುವ ಸೂಚನೆ ಇದೆ, ಅದನ್ನು ಗಮನಿಸ್ಕೊಳ್ಳಿ. ವಾಹನ ಚಾಲನೆಯನ್ನು ಈ ದಿವಸ ಮಾಡೋದೇ ಇಲ್ಲ ಅಂತಂದ್ಬಿಟ್ರೆ ಬಹಳ ಒಳ್ಳೆಯದದು, ನಿಮಗೆ ಕ್ಷೇಮ. ಆದರೆ ಅನಿವಾರ್ಯವಾಗಿ ವಾಹನ ಚಾಲನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಅಂತಕ್ಕಂಥದ್ದು. ಹೃದ್ರೋಗಿಗಳು ತುಂಬ ಕಷ್ಟವನ್ನು ಅನುಭವಿಸುವಂತಹ ದಿವಸ ಇದು. ಆರೋಗ್ಯದ ವಿಚಾರದಲ್ಲಿ ತುಂಬ ಮಟ್ಟಿನ ಕಷ್ಟವನ್ನು ಪಡಬೇಕಾಗತ್ತೆ. ಔಷಧೋಪಚಾರಗಳು ನಿಮಗೆ ಪರಿಣಾಮವನ್ನು ಬೀರದೇ ಇರಬಹುದು, ಅದನ್ನು ಕೂಡ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ನೀವೇನೇ ಟ್ರೀಟ್ಮೆಂಟ್ ತಗೊಳ್ಬೋದು, ಆದರೆ ಅದು ನಿಮಗೆ ಸ್ಪಂದಿಸ್ತಾ ಇದೆಯಾ, ನೀವು ಆ ಔಷಧಿಗೆ ಸ್ಪಂದಿಸ್ತೀರಾ ಅನ್ನುವಂತಹ ವಿಚಾರ ಬಹಳ ಮುಖ್ಯವಾಗುತ್ತೆ. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕನ್ಯಾ ರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ ಇದು. ಹಾಗಾಗಿ ನಿಮ್ಮ ಕರ್ತವ್ಯವೋ ಅಥವಾ ನಿಮ್ಮ ಜವಾಬ್ದಾರಿಗೋ ಮನ್ನಣೆ ಸಿಗ್ತಕ್ಕಂಥದ್ದಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದಂತಹ ಸಾಧನೆಯೋ ಅಥವಾ ಆ ಒಂದು ಬೆಲೆಯೋ ಗೌರವವೋ ನಿಮಗೆ ಸಿಕ್ಕುವಂಥದ್ದು. ಬದಲಾವಣೆಯ ಸಾಧ್ಯತೆಯೂ ಕೂಡ ಸೂಚ್ಯವಾಗಿ ಕಾಣ್ತಾ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಯಾವ ಬದಲಾವಣೆ ಆದರೆ ಏನು ಅನುಕೂಲವಾಗುತ್ತೆ, ಎಷ್ಟರ ಮಟ್ಟಿಗೆ ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ ಅನ್ನುವಂಥದ್ದು ನಿಮಗೆ ಮುಖ್ಯವಾಗಿ ಗೊತ್ತಿರಲಿ. ಎಲ್ಲರ ಹಾರೈಕೆ ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು ಉಂಟು ಮಾಡುತ್ತೆ. ದೊಡ್ಡವರ ಹಾರೈಕೆ ಅಥವಾ ನಿಮ್ಮ ಬಂಧು ಮಿತ್ರರದ್ದು, ಆತ್ಮೀಯರ ಹಾರೈಕೆ ನಿಮ್ಮ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಅವರೆಲ್ಲರೂ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಸಿಬಿಟ್ರೆ ಅದೇ ದೊಡ್ಡ ಸಹಾಯ ಅನ್ನುವಂತಹ ಭಾವನೆ ನಿಮಗೂ ಕೂಡ ಇರಬೇಕಾಗತ್ತೆ. ವೈವಾಹಿಕ ಜೀವನದಲ್ಲಿ ಏನೋ ಒಂದಷ್ಟರ ಮಟ್ಟಿಗೆ ಸುಖದಾಯಕವಾಗಿರುತ್ತೆ. ಹಲವಾರು ದಿವಸಗಳಿಂದ ದಾಂಪತ್ಯದಲ್ಲಿರ್ತಕ್ಕಂತಹ ವಿರಸವನ್ನು ಹೇಳ್ತಾ ಬಂದಿದ್ದೇನೆ, ಅದನ್ನು ಗಮನಿಸಿದ್ದೀರಿ. ಈಗಲೂ ವೈವಾಹಿಕ ಜೀವನದಲ್ಲಿ ತಾತ್ಕಾಲಿಕವಾದಂತಹ ಸಮಾಧಾನವೇ ಹೊರತು ಶಾಶ್ವತವಾದಂತಹ ನೆಮ್ಮದಿ ನಿಮಗಿದೆ ಅಂತ ಹೇಳಲಿಕ್ಕೆ ಕಷ್ಟ ಆದೀತು. ಆದರೆ ಸಾಂಸಾರಿಕವಾಗಿರತಕ್ಕಂತಹ ಸಮಸ್ಯೆಗಳನ್ನು ನಾವೇ ಸರಿಪಡಿಸ್ಕೊಳ್ಬೇಕೇ ಹೊರತು ಅದಕ್ಕೆ ಯಾರೋ ಬಂದು ರಾಜಿ ಸಂಧಾನ ಮಾಡ್ತಕ್ಕಂಥದ್ದಲ್ಲ. ಅದು ನಮ್ಮ ದೌರ್ಬಲ್ಯವನ್ನು ಎತ್ತಿ ತೋರಿಸ್ತಕ್ಕಂತಹ ಕೆಲಸವಾದೀತು. ಗಮನ ಇರಲಿ. ಆದಾಯದಲ್ಲಿ ಹೆಚ್ಚಳವಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗಿ ನಿಮಗೆ ಸಂತೋಷವಾಗ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡಿ ಜಯಿಸಬಲ್ಲೆ ಅನ್ನುವಂತಹ ಒಂದು ತೃಪ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ತುಲಾರಾಶಿ, ಬೇರೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ, ಅದು ನಿಮಗೆ ಅವಮಾನಕ್ಕೆ ದಾರಿಯಾಗತ್ತೆ. ಅನಿವಾರ್ಯ ಇದ್ದರೂ ಕೂಡ ಆರಂಭದಲ್ಲಿ ಆ ಸೂಕ್ಷ್ಮ ನಿಮಗೆ ಗೊತ್ತಾದ ತಕ್ಷಣ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿಕ್ಕಿರುವ ಮಾರ್ಗ ಅಂತ ಹೇಳಬೇಕಾಗತ್ತೆ. ಚಿನ್ನಾಭರಣಗಳ ಖರೀದಿಯನ್ನು ಈ ದಿವಸ ಮಾಡಲಿಕ್ಕೆ ಹೋಗಬೇಡಿ. ಮನೆಯಲ್ಲಿರ್ತಕ್ಕಂತಹ ಆಭರಣದ ಬಗ್ಗೆ ಜಾಗ್ರತೆ ಇರಲಿ. ಈಗಾಗಲೇ ನಿಮ್ಮ ಹತ್ರ ಸಂಗ್ರಹವೋ ಅಥವಾ ಹಿರಿಯರಿಂದ ಬಂದದ್ದು ಯಾವುದೋ ಆಭರಣಗಳಿದ್ದರೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು, ಎಚ್ಚರಿಕೆಯನ್ನು ಹೆಚ್ಚಾಗಿ ಕೊಡಬೇಕಾಗತ್ತೆ. ಹೊಸ ಸಂಪರ್ಕಗಳಿಂದ ಮನಸ್ಸಿಗೆ ಖುಷಿಯಾಗುತ್ತೆ. ಯಾರದ್ದೂ ಪರಿಚಯವಾಗುತ್ತೆ, ಯಾರೋ ನಿಮ್ಮ ಸಂಪರ್ಕಕ್ಕೆ ಸಿಗ್ತಾರೆ. ಅವರ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತು, ಅವರ ಒಂದು ಮಾರ್ಗದರ್ಶನ ಅಥವಾ ಇನ್ನೇನು ವೈಶಿಷ್ಟ್ಯವಾದಂತಹ ಒಂದು ಅವರ ನಡವಳಿಕೆ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ ಎನ್ನುವಂಥದ್ದು. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಚರ್ಚೆ ಮಾಡ್ತೀರಿ ಅದು ಬಹಳ ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಆಲೋಚನೆಗಳು, ನಿಮ್ಮ ಚಿಂತನೆಗಳು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರೋದು ಬೇಡ, ಸಮಾಜಮುಖಿಯಾಗಿರಲಿ. ಹಲವಾರು ಜನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಿಮ್ಮ ಮಾತಿನಿಂದ ಏನೋ ಒಂದು ಪ್ರೇರಕ ಶಕ್ತಿ
ಅವರಿಗೆ ಸಿಕ್ಕಿ ಅವರಲ್ಲಿ ಬದಲಾವಣೆ ಕಂಡ್ರೆ ಅಲ್ಲಿ ಆಗತಕ್ಕಂತಹ ಎಲ್ಲ ಒಳಿತು ಕೂಡ ನಿಮ್ಮಿಂದ ಅನ್ನುವಂತಹ ಒಂದು ಭಾವನೆ ಜನಕ್ಕೆ ಬರುತ್ತೆ. ವೈಯಕ್ತಿಕವಾದಂತಹ ಲಾಭಕ್ಕೋಸ್ಕರವಾಗಿ ನಂಬಿದವರಿಂದ ಮೋಸ ಹೋಗ್ತೀರಿ. ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಯಾರನ್ನ ನಂಬಿಕೊಂಡಿರ್ತೀರೋ ಅವರೇ ನಿಮಗೆ ಮೋಸ ಮಾಡ್ತಾರೆ. ಈ ಕಡೆ ನಿಮಗೆ ಲಾಭವೂ ಇಲ್ಲ, ನಿಮಗೆ ನಷ್ಟವಾಗಿದ್ದೂ ತಪ್ಪುವುದಿಲ್ಲ ಅಂತಂದರೆ ಯಾವ ಪುರುಷಾರ್ಥ ಹೇಳಿ? ಆ ರೀತಿ ತೊಂದರೆಯನ್ನು, ಸ್ವಯಂಕೃತ ಅಪರಾಧವನ್ನು ಮಾಡಿಕೊಳ್ಳುವಂಥದ್ದು ಬೇಡ. ವೀರಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮನ್ನು ಎಚ್ಚರಿಕೆಯಿಂದ ಇರುವ ಹಾಗೆ ಗಮನಿಸಲಿ, ಜ್ಞಾಪಿಸಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಹಣ ಹೂಡಿಕೆಯಿಂದ ಈ ದಿವಸ ನಿಮಗೆ ಸಮಾಧಾನ ಸಿಕ್ಕಬಹುದು. ನಾನಿವತ್ತೊಂದಷ್ಟು ಹಣ ಹೂಡಿಕೆಯನ್ನು ಮಾಡ್ತಾ ಇದ್ದೀನಿ, ಈ ಹಣ ನನ್ನ ಭವಿಷ್ಯಕ್ಕೆ ಆಪದ್ಧನವಾಗಿ ನನಗೇನೋ ಫಲವನ್ನು ಕೊಟ್ಟೀತು ಅನ್ನುವಂತಹ ಸಮಾಧಾನ ನಿಮಗೆ ಸಿಕ್ಕಬಹುದು ಅಂತಕ್ಕಂಥದ್ದು. ಆಕಸ್ಮಿಕವಾಗಿ ಕೈಗೆ ಹಣ ಸಿಕ್ಕೋದ್ರಿಂದ ಒಂದಷ್ಟು ಅಹಂಕಾರಕ್ಕೆ ಅವಕಾಶಗಳಿದೆ. ಆದರೆ ಅದನ್ನು ನನ್ನದಲ್ಲ ಅನ್ನುವಂತಹ ಭಾವನೆ ಇದ್ದರೆ ಅದು ನಿಮಗೆ ತೊಂದರೆಯನ್ನು ಮಾಡಲಾರದು. ಸಂಬಂಧಿಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆ, ನಿಮ್ಮ ನಡವಳಿಕೆಯಾಗಲಿ, ನಿಮ್ಮ ಅನುಕೂಲತೆಗಳಾಗಲಿ, ನೀವು ಆಡ್ತಕ್ಕಂತಹ ಮಾತು, ನಡ್ಕೊಳ್ತಕ್ಕಂತಹ ರೀತಿ, ನಿಮ್ಮ ವರ್ತನೆ, ಬದಲಾದಂತಹ ಸ್ವಭಾವ, ಇದೆಲ್ಲವೂ ಕೂಡ ದೊಡ್ಡವರ ಗಮನಕ್ಕೆ ಬಂದು, ಸಂಬಂಧಿಕರ ಗಮನಕ್ಕೆ ಬಂದು ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ಅಸಮಾಧಾನ ಅಲ್ಲಿ ವ್ಯಕ್ತ ಆಗಬಹುದು ಅಂತಕ್ಕಂಥದ್ದು. ನಿಮ್ಮ ತಾಳ್ಮೆ, ವಿನಯ, ವಿನಮ್ರತೆ ಮಾತ್ರ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಯಾವುದೇ ಐಶ್ವರ್ಯ ಬರಲಿ, ಅಂತಹ ಅನುಕೂಲತೆ ಬರಲಿ, ನಾನು ನನ್ನನ್ನು ಬದಲಾವಣೆ ಮಾಡಿಕೊಳ್ಳೋದಿಲ್ಲ, ನಾನು ಮುಂಚೆ ಹೇಗಿದ್ನೋ ಅದೇ ರೀತಿಯಲ್ಲಿ ಇರೋದು ಅನ್ನುವಂತಹ ಭಾವನೆ ಇದೆಯಲ್ಲ, ಆ ರೀತಿ ನಡ್ಕೊಳ್ಳೋದಿದೆಯಲ್ಲ, ಅದು ಮಾತ್ರ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ನಿಮ್ಮನ್ನು ಜನ ಗೌರವಿಸ್ತಾ ಹೋದರೂ ಕೂಡ ನಿಮ್ಮನ್ನು ನೀವು ಮರೀತಕ್ಕಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ಹಿಂದೆ ಹೇಗಿದ್ರಿ, ಯಾವ ಪರಿಸ್ಥಿತಿ ಇತ್ತು, ಅದೆಲ್ಲವನ್ನು ಮರೆತು ಇವತ್ತಿಗೆ ತಕ್ಕ ಹಾಗೆ ನೀವು ಹೆಜ್ಜೆಯನ್ನು ಹಾಕ್ತಾ ಹೋಗ್ತಕ್ಕಂಥದ್ದು ನಿಮಗೆ ತೊಂದರೆಯಾದೀತು. ಹಣದ ವ್ಯವಹಾರ, ಹೂಡಿಕೆ ಇವೆಲ್ಲವನ್ನು ಈ ದಿವಸದ ಮಧ್ಯಾಹ್ನದ ನಂತರದಲ್ಲಿ ಮಾಡಿ. ಮಧ್ಯಾಹ್ನಾತ್ ಪರ ನಿಮಗೆ ಸ್ವಲ್ಪ ಸಮಯ ಚೆನ್ನಾಗಿ ಆಗತ್ತೆ ಅನ್ನುವಂಥದ್ದು. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಸಮೇತನಾದಂತಹ ಶ್ರೀರಾಮಚಂದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.